ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥ DM ಪೂಜಾರ್ ಸರ್ ಕಡೆ ಜಾಯಿನ್ ಆಗಿ ಸುಮಾರು 4.5 ವರ್ಷಗಳು ಆಗ್ತಾ ಬಂತು. ನಾವೆಲ್ಲ ಇಲ್ಲಿ ಸುಮಾರು ನಮ್ಮ ಹಿರಿಯ ಗುರುಗಳ ಹತ್ರ ಸುಮಾರು 14 ಜನ ಜೂನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ನಾವು ಬಂದಾಗಿಂದ ನಮ್ಮ ಹಿರಿಯ ಗುರುಗಳು ಯಾವುದೇ ರೀತಿ ತಾವು ಸೀನಿಯಾರಿಟಿಯನ್ನು ಏನು ತೋರಿಸದೆ ನಮ್ಮ ಜೊತೆ ಒಂದು ಕುಟುಂಬ ಸದಸ್ಯರಾಗಿ ಸ್ನೇಹಿತರಾಗಿ ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ದಾರೆ. ಆಮೇಲೆ ನಮ್ದು ವರ್ಕ್ ಲೋಡ್ ಎಲ್ಲ ನೋಡಿ ನಮ್ಮನ್ನೆಲ್ಲ ವೀಕೆಂಡ್ ಅಂತ ಎಲ್ಲರೂ ಕರ್ಕೊಂಡು ಹೋಗೋದು, ಅಥವಾ ಇಯರ್ ಎಂಡ್ಗೆ ನಮ್ಗೆ ವೆಕೇಶನ್ ಇದ್ದಾಗ ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗಿ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಸಹಿತ ಅದನ್ನ ನಮ್ಮಿಂದ ದೂರ ಮಾಡಿ ನಮ್ಮನ್ನು ಸಂತೋಷವಾಗಿಡಕ ಪ್ರಯತ್ನ ಮಾಡ್ತಾರ. ಆಮೇಲೆ ಇಲ್ಲಿ ನಾವು ಇಷ್ಟು ಜನ ಇದೀವಿ ಅಂದ್ರೆ ಸಹಿತ ಎಲ್ಲರಿಗೂ ಸಹಿತ ಅವರು ಮಾರ್ಗದರ್ಶನ ಮಾಡ್ತಾ ಯಾವುದೇ ಪ್ರಕರಣಗಳಿಗೆ ವ್ಯತಿರಿಕ್ತ ಆದೇಶ ಆಗಲಾರ್ದಂಗ ಮತ್ತ ಬಂದಿರತಕ್ಕಂಥ ಎಲ್ಲಾ ಪಕ್ಷಕಾರರಿಗೆ ಯಾವುದೇ ತೊಂದರೆ ಆಗಲಾರದಂತೆ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಬಂದಾರೆ. ಮೊಟ್ಟ ಮೊದಲನೇದಾಗಿ ಬಂದಾಗ ನಾವೆಲ್ಲರೂ ಸಹಿತ ಅತ್ಯಂತ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಇದೀವಿ. ಆದ್ರೂ ಸಹಿತ ನಮ್ಗೆ ಯಾವುದೇ ಜಮೀನು ಏನೂ ಇಲ್ಲ ಅಂದ್ರೂ ಸಹಿತ ಈ ವೃತ್ತಿಯನ್ನೇ ನಂಬ್ಕೊಂಡು ಬಂದಿರತಕ್ಕಂಥವ್ರು ನಾವು. ಹಂಗಾಗಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಹಿರಿಯ ಗುರುಗಳು ನಮಗೆಲ್ಲ ಮೊದಲಿಗೆನೆ ಕೇವಲ ಯಾರು ಬೇರೆ ಹಿರಿಯ ವಕೀಲರು ಫೈಲ್ಗಳನ್ನು ಸಹಿತ ಜೂನಿಯರ್ ವಕೀಲರ ಕಡೆ ಕೊಡಂಗಿಲ್ಲ, ಆದ್ರೆ ಎಲ್ಲಾ ಅವಕಾಶಗಳನ್ನ ನಮ್ಮ ಕೈ ಕೊಟ್ರು. ನೀವೇನ್ ಬೇಕಾದ್ರೂ ಮಾಡ್ರಿ, ಕೋರ್ಟಲ್ಲಿ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ ಅಂತೇಳಿ ಒಂದೊಂದು ಕೋರ್ಟಿನ ಜವಾಬ್ದಾರಿಯನ್ನ ನಮ್ಮ ಜೂನಿಯರ್ ವಕೀಲರಿಗೆ ಕೊಟ್ಟು ಅವ್ರ ಮುಖಾಂತರನೇ ಪ್ರಕರಣಗಳನ್ನ ನಡೆಸ್ತಾ ಹೊಂಟಿದೀವಿ. ಹಂಗಾಗಿ ಅದ್ರ ಜೊತೆಗೆ ಏನಾಗ್ತಿದೆಯಪ್ಪ ಅಂದ್ರ ನಾವು ಆರ್ಥಿಕವಾಗಿನೂ ಸಹಿತ ಸದೃಢರಾಗ್ತಾ ಇದ್ದೀವಿ, ಮತ್ತ ನಾವು ಧೈರ್ಯದಿಂದ ಎಲ್ಲಾ ಪ್ರಕರಣಗಳನ್ನ ನಡೆಸ್ತಾ ಇದ್ದೀವಿ. ಹಂಗಾಗಿ ಈಗ ನಮ್ಮ ಮಾನ್ಯ ನ್ಯಾಯಾಲಯದಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ಪ್ರಕರಣಗಳದಾವು. ಹಂಗಾಗಿ ಆ 3,000ಕ್ಕಿಂತ ಹೆಚ್ಚು ಪ್ರಕರಣಗಳು ಇರೋದ್ರಿಂದ ನಮ್ಗೆಲ್ಲರಿಗೂ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಯಾರು ಕೂಡ ಇಲ್ಲಿ ನೆಗ್ಲಿಜೆನ್ಸಿ ಮಾಡುವಂಗಿಲ್ಲ. ನೆಗ್ಲಿಜೆನ್ಸಿ ಮಾಡಿ ಏನಾದ್ರು ವ್ಯತಿರಿಕ್ತ ಪರಿಣಾಮಗಳು ಪ್ರಕರಣಗಳಲ್ಲಿ ಆದ್ರೆ ಯಾರು ಕೂಡ ಪಕ್ಷಗಾರರು ಸುಮ್ಮನೆ ಇರೋದಿಲ್ಲ. ಹಂಗಾಗಿ ನಾವೆಲ್ಲಾ ಸ್ವಜವಾಬ್ದಾರಿಯನ್ನು ತೆಗೆದುಕೊಂಡು ಮಾನ್ಯ ನ್ಯಾಯಾಲಯಗಳಲ್ಲಿ ಎಲ್ಲಾ ಪ್ರಕರಣಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಗಂಭೀರತೆಯಿಂದ ನಡೆಸಿ ಆದಷ್ಟು ನಮ್ಮ ಕಡೆಯಿಂದ ನಮ್ಮ ಜನರಿಗೆ ಸಾಮಾಜಿಕವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮುಂದೆ ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥ DM ಪೂಜಾರ್ ಸರ್ ಅವರು ಇದೇ ರೀತಿ ನಮ್ಮಂತ ಕಿರಿಯ ವಕೀಲರಿಗೆ ಎಲ್ಲರಿಗೂ ಮಾರ್ಗದರ್ಶನವನ್ನ ಮಾಡ್ತಾ ಅವರು ಮುಂದುವರಿಲಿ ಅಂತ ಹೇಳ್ತಾ, ಮತ್ತು ಅವ್ರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಆಶೀರ್ವಾದ ಸದಾ ಇರಲಿ, ಅವ್ರು ಇನ್ನೂ ಯಶಸ್ಸನ್ನ ಕಾಣ್ಲಿ ಅಂತ ಹೇಳ್ತಾ ಹೇಳ್ತೇನೆ.